ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಮೂಲ್ ಲೈವ್ ಅಲ್ಲಿ ನಿಮಗೆ ಒಂದು ಸಿಂಪಲ್ ಆದ ಹೆಲ್ತಿ ರ್ಯಾಪ್ ರೋಲ್, ಪನ್ನೀರ್ ರ್ಯಾಪ್ ರೋಲ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದಕ್ಕೆ ನಾನು ತಗೊಂಡಿರೋದು ಅಮೂಲ್ ಪನ್ನೀರ್, ಅಮೂಲ್ ಫ್ರೆಶ್ ಪನ್ನೀರ್, ಅಮೂಲ್ ಬಟರ್, ಅಮೂಲ್ ಮಸ್ತಿ ಕರ್ಡ್, ಅಮೂಲ್ ಚೀಸ್ ಸ್ಪ್ರೆಡ್, ಅಮೂಲ್ ಆರ್ಗ್ಯಾನಿಕ್ ಪೌಡರ್ ಮತ್ತೆ ಅಮೂಲ್ ಬೇಸನ್. ಅದರಲ್ಲವ ನಾನು ತಗೊಂಡಿರೋದು ಫೈನ್ ಆಗಿರೋದು ಸೂಜಿ, ಪೋಹಾ ಹಾಫ್ ಕಪ್, ಮತ್ತೆ ಚಾಪ್ಡ್ ಗಾರ್ಲಿಕ್, ತಕ್ಕಷ್ಟು ಉಪ್ಪು, ಆಯಿಲ್. ಇಲ್ಲಿ ಸ್ವಲ್ಪ ನಾನು ವೆಜೀಸ್ ಚಾಪ್ ಮಾಡಿದ್ದೀನಿ, ಆನಿಯನ್ ಮತ್ತೆ ಸ್ಪ್ರಿಂಗ್ ಆನಿಯನ್. ಮತ್ತೆ ಇಲ್ಲಿ ಸ್ವಲ್ಪ ಮಿಕ್ಸ್ ಹರ್ಬ್ಸ್ ಇದೆ, ಮತ್ತೆ ನಾನು ಇಲ್ಲಿ ಶೇಜ್ವಾನ್ ಚಿಲ್ಲಿ ಸಾಸ್ ಚಟ್ನಿ ತಗೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಫಸ್ಟಿಗೆ ನಾನು ಇಲ್ಲಿ ಚಿಕ್ಕ ಮಿಕ್ಸಿ ಗ್ರೈಂಡರ್ ಅಲ್ಲಿ ನಾನು ಇದು 1 ಕಪ್ ಪೋಹಾ, 1 ಕಪ್ ರವಾ ಮತ್ತೆ ಹಾಫ್ ಕಪ್ ಪೋಹಾನ ಫೈನ್ ಆಗಿ ಗ್ರೈಂಡ್ ಮಾಡ್ತೀನಿ. ರವಾ ಅಂತೂ ಆಗಲ್ಲ, ಪೋಹಾ ಆಗತ್ತೆ. ಅದು ಒಂದು ನೋಡಿ, ಇದು ಫೈನ್ ಆಗಿದ್ದೆ, ಅಂದ್ರೆ ಅಷ್ಟು ಫೈನ್ ಆಗಿಲ್ಲ, ಪೌಡರ್ ಆಗಿದೆ ಅಷ್ಟೇ. ಇದನ್ನ ನಾವಿವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತೀನಿ. ಮತ್ತೆ 1 ಚಮಚ ಆಯಿಲ್ ಹಾಕ್ತಾ ಇದ್ದೀನಿ. ಒಂದು ಮಿಕ್ಸ್ ಮಾಡಿಬಿಟ್ಟು ನೀರು ಸ್ವಲ್ಪ ಬಿಸಿ ಆಗ್ಲಿ. ಬಿಸಿ ನೀರಿಂದ ಕಲ್ಸಿದ್ರೆ ಅದು ಸಾಫ್ಟ್ ಆಗಿರುತ್ತೆ, ಯಾಕಂದ್ರೆ ಸೂಜಿ ಕಲ್ಸಕ್ ಆಗಲ್ಲ. ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಲಿಸ್ಬೇಕು, ತುಂಬಾ ಇದು ಆಗ್ಬಾರ್ದು, ಸಾಫ್ಟ್ ಜಾಸ್ತಿ ಇದು ಬೇಡ, ಮೀಡಿಯಂ ಸಾಫ್ಟ್ ಡೋನ ಕಲಿಸ್ಬೇಕು. ಮತ್ತೆ ಹೆಲ್ತ್ ನೋಡಿ, ಡೋ ಸ್ವಲ್ಪ ಆಗಿದೆ, ಸಾಫ್ಟ್ ಆಗಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ 1-2 ನಿಮಿಷ ರೆಸ್ಟಿಗೆ ಇಡೋಣ. ಇದು ಸೂಜಿ ರೈಸ್ ಆಗತ್ತೆ. ಇದನ್ನ ರೆಸ್ಟಿಗೆ ಇಡೋಣ ನಾವು. ಅಷ್ಟರಲ್ಲಿ ನಾನು
ಇದು ರ್ಯಾಪ್ ಮಾಡಕ್ಕೆ ಅಂತ ಒಂದು ಇದು ಮಾಡ್ತಾ ಇದ್ದೀನಿ. ಅದ್ರದ್ದು ಸ್ಟಫಿಂಗು ಮಾಡಬೇಕು, ಮತ್ತೆ ಅದ್ರಕ್ಕೆ ಮೇಲೆ ಹಚ್ಚೋದು ಒಂದು ಸಾಸ್ ತರ, ಸಾಲ್ಸಾ ತರ. ಫಸ್ಟ್ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ ಇದಕ್ಕೆ. ಮತ್ತೆ ಬಟರ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಬರೀ ಬಟರ್ ಹಾಕಿದ್ರೆ ಅದು ಬೇಗ ಇದಾಗತ್ತೆ, ಸುಟ್ಟೋಗತ್ತೆ. ಇದಕ್ಕೆ ನಾನು ಫೈನ್ ಆಗಿ ಹಚ್ಚಿಟ್ಟಿರೋದು ಗಾರ್ಲಿಕ್ ಕ್ಲೋವ್ಸ್ ನ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಇವಾಗ ಸ್ಲೈಸ್ಡ್ ಆಗಿರೋದ ಆನಿಯನ್ಸ್ ಆಡ್ ಮಾಡ್ತಾ ಇದ್ದೀನಿ. ಇದು ನಾನು ಸಣ್ಣದಾಗಿ 2 ಆನಿಯನ್ಸ್ ತಗೊಂಡಿದ್ದೆ. ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ವೆಜೀಸು ಆಡ್ ಮಾಡ್ಬೋದು. ಹೈ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ. ಕ್ರಂಚಿ ಆಗಿರ್ಬೇಕು ವೆಜೀಸ್, ಅದಕ್ಕೆ ಹೈ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ರೆಡ್ ಬೆಲ್ ಪೆಪ್ಪರ್, ರೆಡ್ ಕ್ಯಾಪ್ಸಿಕಮ್, ಕ್ಯಾರೆಟ್, ಗ್ರೀನ್ ಕ್ಯಾಪ್ಸಿಕಮ್ ಮತ್ತೆ ಯೆಲ್ಲೋ ಕ್ಯಾಪ್ಸಿಕಮ್ 3 ತಗೊಂಡಿದ್ದೀನಿ, ಕಲರ್ಫುಲ್ ಆಗಿರ್ಲಿ ಅಂತ. ಇದನ್ನ ಒಂದು ಕ್ರಂಚಿ ಟೆಕ್ಸ್ಚರ್ ಬರೋಕ್ಕೆ ಇದು ಮಾಡಬೇಕು. ಇದಕ್ಕೆ ನಾನು ಸಾಲ್ಟ್ ಆಡ್ ಮಾಡ್ತಾ ಇದ್ದೀನಿ 1 ಸ್ಪೂನು. ಚೆನ್ನಾಗಿ ಬೈಂಡಿಂಗ್ ಮಿಕ್ಸಿಂಗ್ ಇದ್ರಲ್ಲಿ ಬರಲಿ. ನಾನಿಲ್ಲಿ ಸ್ವಲ್ಪ ಫ್ಲೇಮ್ನ ಸ್ಲೋ ಮಾಡ್ತೀನಿ, ಅಂದ್ರೆ ಮೀಡಿಯಂ ಲೋ ಫ್ಲೇಮ್, ಜಾಸ್ತಿ ಸಿಮ್ ಮಾಡಲ್ಲ, ಮೀಡಿಯಂ ಟು ಹೈ ಫ್ಲೇಮ್. ಇಲ್ಲಿ 2 ನಿಮಿಷ ನಾನು ಇದನ್ನ ಕವರ್ ಮಾಡ್ತೀನಿ. ಅಷ್ಟರಲ್ಲಿ ಇದಕ್ಕೆ ಸಾಲ್ಸಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪನ್ನೀರ್ ತಗೊಂಡಿದ್ದೀನಿ, ಅಮೂಲ್ ಅವ್ರದ ಫ್ರೆಶ್ ಪನ್ನೀರ್ ತಗೊಂಡಿದ್ದೀನಿ. ಇದನ್ನ ಫೈನ್ ಆಗಿ ಅಂದ್ರೆ ಸ್ಲೈಸಸ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹಾಫ್ ಪನ್ನೀರನ್ನ ಸ್ಲೈಸಸ್ ಅಲ್ಲಿ ಕಟ್ ಮಾಡ್ತೀನಿ. ಮತ್ತೆ ಇನ್ನ ಒಂದು ಹಾಫ್ ಇಷ್ಟೊಂದು ಕ್ಯೂಬ್ನ ಕೈಯಿಂದ ಕ್ರಂಬಲ್ ಮಾಡಿಬಿಟ್ಟು ಮಿಕ್ಸರ್ ಬೌಲ್ ಅಲ್ಲಿ ಹಾಕ್ತೀನಿ. ನೋಡಿ ಇಷ್ಟು ಸಾಕು, ಇಷ್ಟು ತಗೊಂಡಿದ್ದೀನಿ ಮಿಕ್ಸರ್ ಬೌಲ್ ಅಲ್ಲಿ. ಮತ್ತೆ ನಾನು ಇದಕ್ಕೆ 2 ಸ್ಪೂನ್ ಅಷ್ಟು ಮೊಸರು ತಗೋತಾ ಇದ್ದೀನಿ ಮಿಕ್ಸರ್ ಬೌಲಿಗೆ.
ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ, ಮತ್ತೆ ಅಮೂಲ್ ಅವ್ರದ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯಂಟ್ ಒಂದು, ಇದು ಚಟ್ನಿ, ಶೇಜ್ವಾನ್ ಚಟ್ನಿ 2 ಚಮಚ ಹಾಕ್ತಾ ಇದ್ದೀನಿ. ಮತ್ತೆ ಬೇಸನ್ ಹಾಕ್ತೀನಿ ನಾನು, 4 ಟೇಬಲ್ ಸ್ಪೂನ್ಸ್ ಬೇಸನ್ ಹಾಕ್ತೀನಿ. ಅಮೂಲ್ ಅವ್ರದ ಬೇಸನ್ ಹಾಕ್ತಾ ಇದ್ದೀನಿ. ನೋಡಿ 4 ಟೇಬಲ್ ಸ್ಪೂನ್ಸ್ ಆಯಿತು, ದೊಡ್ಡದೇ ಚಮಚ ಅದು. ಇದು ನೀವು ಹಂಗೆ ಗ್ರೈಂಡ್ ಮಾಡ್ಬೋದು, ಹಂಗೆ ಗ್ರೈಂಡ್ ಆಗಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕಿ. ನಾನು ಇಲ್ಲಿ ಏನ್ ಬಾಯ್ಲ್ ಆಗಿತ್ತಲ್ಲ ಸ್ವಲ್ಪ ಇದು ಇನ್ನ ಸ್ವಲ್ಪ ತಿಕ್ಕಿದೆ, ನಾನು ಇನ್ನ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀಟಾಗಿ ಗ್ರೈಂಡ್ ಆಗ್ಲಿ ಅಂತ, ಒಂದು ಥಿಕ್ ಪೇಸ್ಟ್ ತರ ಬರ್ಲಿ ಅಂತ. ನೋಡಿ ಇದು ಈಗ ಬಂದಿದೆ ಈ ತರ ಕಲರ್. ಇದೊಂದು ಮಯೋಸ್ ತರ, ಹೋಮ್ ಮೇಡ್ ಮಯೋನೀಸ್ ತರ. ನೋಡಿ ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ. ಮತ್ತೆ ನಾವು ಇದಕ್ಕೆಲ್ಲ ಹೆಲ್ತಿ ಪ್ರಾಡಕ್ಟ್ಸೇ ಹಾಕಿರೋದು. ಇವಾಗ ಇದು ನೋಡೋಣ, ಇದು ವೆಜ್ಜೀಸ್ ಆಲ್ಮೋಸ್ಟ್ ಆಗಿರುತ್ತೆ. ಆಗಿದೆ. ಆಕ್ಚುಲಿ ನಾನು ಇದಕ್ಕೆ ಫಸ್ಟ್ ಪನ್ನೀರ್ ಹಾಕ್ಬೇಕಾಗಿತ್ತು, ನಾನು ಹಾಕಿಲ್ಲ, ಪರವಾಗಿಲ್ಲ ಇವಾಗ ಹಾಕೋಣ. ಸ್ಲೈಸ್ ಕಟ್ ಮಾಡಿಬಿಟ್ಟು ಪನ್ನೀರ್ ಹಾಕ್ಬೇಕಾಗಿತ್ತು. ಯಾಕಂದ್ರೆ ನಮ್ದು ಹೋಮ್ ಇಂಗ್ರೀಡಿಯೆಂಟ್ ಇದೆ ಅಲ್ವಾ, ಪನ್ನೀರ್ ವೆಜ್ ರ್ಯಾಪ್, ಹೆಲ್ತಿ ವೆಜ್ ರೋಲ್ಡ್. ಆಡ್ ಮಾಡ್ತಾ ಇದ್ದೀನಿ ನಾನು. ಅದು ಬರೀ ಉಪ್ಪು ಹಾಕಿದೆ ಅದಕ್ಕೆ. ಇವಾಗ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಇದರಲ್ಲಿ ನನಗೆ ಪಿಜ್ಜಾ ಸೀಸನಿಂಗ್ಸ್ ಪೌಡರ್ ಇದೆ, ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ 2 ಸ್ಪೂನ್ ಇದನ್ನ ಹಾಕ್ತಾ ಇದ್ದೀನಿ, ಶೇಜ್ವಾನ್ ಚಟ್ನಿ, ಆರಿಗ್ಯಾನೋ, ಮಿಕ್ಸ್ ಹರ್ಬ್ಸ್, ಚಿಲ್ಲಿ ಫ್ಲೇಕ್ಸ್, ಇದು ಹರ್ಬ್ಸೇ ಸೀಸನಿಂಗ್ಸ್.
ಗಾರ್ಲಿಕ್ ಪೌಡರ್, ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಟಾಸ್ ಮಾಡಿಬಿಟ್ಟು ಇದು ರೆಡಿ ಆಯ್ತು. ನಾವು ಇದು ಸೈಡಿಗೆ ಇಕ್ಕೋಣ. ಇವಾಗ ನಾವು ಇಲ್ಲಿ ಒಂದು ಪ್ಯಾನ್ ತಗೋತಾ ಇದ್ದೀನಿ, ಒಂದು ತವಾ ತಗೋತಾ ಇದ್ದೀನಿ. ಇದು ಚಪಾತಿ ಮಾಡಕ್ಕೆ, ರೋಲ್ ಮಾಡಕ್ಕೆ. ಇದು ನಾವೇನ್ ಹಿಂಡಿಟ್ಟಿದ್ವಲ್ಲ, ಇದು ರವಾ ಮತ್ತೆ ಪೋಹಾದು, ಅದನ್ನ ಇವಾಗ ನಾವು ರೋಲ್ ಮಾಡೋಣ. ನೋಡಿ, ಚಪಾತಿ ಕನ್ಸಿಸ್ಟೆನ್ಸಿ ತರ ಬಂದಿದೆ, ಸಾಫ್ಟ್ ಆಗಿದೆ, ಸೆಮಿ ಸಾಫ್ಟ್ ಆಗಿದೆ. ಇದು ನೀವು ಸೈಜ್ ಎಷ್ಟು ಬೇಕಾದ್ರೂ ತಗೋಬಹುದು. ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಇದು ನೋಡಿ, ಈ ತರ ಸಣ್ಣಗೆ ಅದನ್ನ ನೀಟಾಗಿ ರೋಲ್ ಮಾಡಬೇಕು. ಮೆತ್ತಿಗೆ ತಗೊಂಡು ಅದನ್ನ ಒಡೆದೋಗ್ಬಾರ್ದು ಅಂತ ಆ ತರ. ನಮ್ಮ ತವಾ ಬಿಸಿ ಆಗಿದೆ. ಅದು ಎಷ್ಟು ಫೈನ್ ಆಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇದ್ ಬರುತ್ತೆ ನಿಮ್ದು. ನಂದು ಇದ್ರಲ್ಲಿ ಸ್ವಲ್ಪ ದಪ್ಪ ಇದೆ, ನೀವು ಇನ್ನ ಫೈನ್ ಆಗಿ ಮಾಡ್ಬೋದು. ನೋಡಿ, ಎರಡು ಕಡೆ ಸರಿಯಾಗಿ ಬಂದಿದೆ. ಇವಾಗ ಇದು ಸಾಲ್ಸಾ ಏನ್ ಮಾಡಿದ್ವಲ್ಲ, ಸಾಸ್ ತರ, ಇದರಲ್ಲಿ ನಾನು ಒಂದು ಚುಟ್ಕಿ ಇದನ್ನ ಹಾಕ್ತಾ ಇದ್ದೀನಿ, ಸೋಡಾ, ತಿನ್ನೋ ಸೋಡಾ. ಕುಕಿಂಗ್ ಸೋಡಾ. ಇಷ್ಟು ಸಾಕು ಇದಕ್ಕೆ ನೀವು ಬೇಕಂದ್ರೆ ಇನ್ನ ಕಲರ್ಸ್ ಇದ್ರಲ್ಲಿ ರೆಡ್ ಚಿಲ್ಲಿನೂ ಹಾಕ್ಬೋದು, ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು, ಆದ್ರೆ ಇಷ್ಟು ಕಲರ್ ಸಾಕು. ಇದು ಇವಾಗ ರ್ಯಾಪ್, ಇದು ಸ್ವಲ್ಪ ಟೈಮ್ ತಗೊಳತ್ತೆ ಕುಕ್ ಆಗಷ್ಟರಲ್ಲಿ. ಆದ್ರೆ ನಾವು ಇದರಲ್ಲಿ ಸೂಜಿ ಮತ್ತೆ ರವಾ ಹಾಕಿರೋದ್ರಿಂದ ಇದು ಒಡೆದೋಗಲ್ಲ ಮತ್ತೆ ಸಾಫ್ಟ್ ಆಗಲ್ಲ ಬೇಗ. ನೀವೇನ್ ಬೇಕಾದ್ರೂ ಅದರಲ್ಲಿ ಫಿಲ್ಲಿಂಗ್ ಮಾಡಿದ್ರು ಅದು ಒಂದು ನೈಸ್ ತರ ಬರಲ್ಲ, ಸಾಫ್ಟ್ ಆಗಲ್ಲ. ಅಂದ್ರೆ ಒಂಥರ ಮೆತ್ತಗಿರುತ್ತೆ, ಒಂದ್ ತಿನ್ನಷ್ಟರಲ್ಲಿ ಇದಾಗ್ಬಿಡುತ್ತೆ ಅದು. ಆ ತರ ಆಗಲ್ಲ ಇದು.
ನೋಡಿ ಅದು ದಪ್ಪ ಇದೆ ಅಂತ ಬೇಗ ಆಗ್ತಾ ಇಲ್ಲ. ನೀವು ಈ ತರ ಮಾಡಿಬಿಟ್ಟು ಇಟ್ಟು ಸರ್ವ್ ಮಾಡುವಾಗ ಅದನ್ನ ಬಿಸಿ ಮಾಡಿಬಿಟ್ಟು ತಿರ್ಗಾ ಮಾಡ್ಬೋದು. ನಿಮ್ದು ರೋಲ್ ಎಷ್ಟು ತೆಳ್ಳಗಿರತ್ತಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇದು ನಾನು ಸಿಮ್ ಮಾಡ್ತೀನಿ, ಸೇಮ್ ಫ್ಲೇಮು. ಇವಾಗ ಯಾವ ಸೈಡ್ ಕುಕ್ ಆಗಿದೆಯಲ್ಲ ಆ ಸೈಡಿನ ಕೆಳಗಡೆ, ಕುಕ್ ಆಗಿಲ್ಲ ಸೈಡನ್ನ ಕೆಳಗಡೆ ಇಟ್ಬಿಟ್ಟು ನಾನು ಇದೇನ್ ಮಾಡಿದ್ವಿಲ್ಲ ಸಾಲ್ಸಾ ಅದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ನನ್ನ ಫ್ಲೇಮ್ಸ್ ಸಿಮ್ ಆಗಿದೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡಿಬಿಟ್ಟು ನಾವು ಅದನ್ನ ಟರ್ನ್ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಡ್ರಿಸಲ್ ಮಾಡ್ತೀನಿ. ನೋಡಿ ಆಯಿತು, ಎಷ್ಟು ಬೇಗ ಆಯಿತು. ಇದನ್ನ ನಾವಿವಾಗ ಗ್ಯಾಸಿಂದ ಕೆಳಗಡೆ ಇಳಿಸ್ತೀವಿ. ನಾನು ಇನ್ನೂ ಒಂದು ಹಾಕ್ತಾ ಇದ್ದೀನಿ. ಇವಾಗ ನಾವೇನು ಇದು ಮಾಡಿ ಇಟ್ಟಿದ್ವಲ್ಲ ಇದನ್ನ ಇವಾಗ ಇದರ ಮಧ್ಯ ಇಟ್ಬಿಟ್ಟು ಪ್ಲೇಟಿಂಗ್ ಮಾಡೋಣ. ನೋಡಿ ನಾನು ಚಿಕ್ಕದೇ ಮಾಡಿದ್ದೀನಿ, ಜಾಸ್ತಿ ಏನು ದೊಡ್ಡದು ಮಾಡಿಲ್ಲ. ಇದರಲ್ಲಿ ನೀವು ಇಷ್ಟ ಬಂದಿರೋದು ಚೀಸ್ ಸ್ಪ್ರೆಡ್ ಅಥವಾ ಹಂಗೆ ಚೀಸ್ ಗ್ರೇಟ್ ಮಾಡಿಬಿಟ್ಟು ಹಾಕ್ಬೋದು. ಇದೂ ಆಯಿತು. ಈ ಕಡೆ ಆಗಿಲ್ಲ, ಈ ಕಡೆ ನಾವು ತಿರ್ಗಾ ಇದೊಂದು ಮಾಡೋಣ.
ಅದು ಸ್ಪ್ರೆಡ್ ಆದ್ರೂ ಪರವಾಗಿಲ್ಲ, ಕ್ರಂಚಿಯಾಗಿ ಬರುತ್ತೆ. ಇದಕ್ಕೆ ಹತ್ತಿರ ಆಯಿಲ್ ಡ್ರಿಸಲ್ ಮಾಡೋಣ ಸೈಡ್ಸ್ಗೆ. ಇವಾಗ ಇದು ಚೀಸ್ ಸ್ಪ್ರೆಡ್ನ ಇದ್ರ ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದನ್ನ ಆಯಿತು. ಇದಕ್ಕೆ ಏನು ಸಾಸ್ ಅದೆಲ್ಲ ಹಾಕೋದು ಏನು ಬೇಡ, ಎಲ್ಲ ಇದ್ರಲ್ಲೇ ಇದೆ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮತ್ತೆ ಹೆಲ್ತಿಯಾಗೂ ಇದೆ. ಇದು ಬರೀ ಮಕ್ಕಳಿಗೂ ಎಲ್ಲ ದೊಡ್ಡವ್ರಿಗೂ ಎಲ್ಲ ಇಷ್ಟ ಆಗುತ್ತೆ. ನೀವು ಹಂಗೂ ಹಾಕ್ಬೋದು, ಚೀಸ್ ಸ್ಪ್ರೆಡ್ ಹಾಕ್ಬಿಟ್ಟು ಹಾಕ್ಬೋದು. ಇದು ರೋಲ್ ಮಾಡಕ್ಕೂ ಈಸಿ. ನೋಡಿ ಎಷ್ಟು ಬೇಗ ರೋಲ್ ಆಗುತ್ತೆ, ಒಡೆದೋಗಲ್ಲ. ನೀವ್ ಹೆಂಗ್ ಬೇಕಾದ್ರೂ ರೋಲ್ ಮಾಡ್ಬೋದು. ಬಿಸಿ ಇದೆ ಇವಾಗ. ನೋಡಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ನಿಮಗೆ ಇಷ್ಟ ಆದ್ರೆ ರೆಸಿಪೀಸ್. ಥ್ಯಾಂಕ್ ಯು ಫ್ರೆಂಡ್ಸ್.